ಅದು ನಮ್ಮ ಕೈಯಿಂದಾನೇ ಆಗೋದಿತ್ತು, ಹಿಂದೂಗಳ ಕೈಯಿಂದಾನೇ ಹೋಗ್ಬೇಕಿತ್ತದು. ಆದ್ರೆ ಅವನ ನಸೀಬ್ ಅದು, ಅವ ತನ್ನ ತಾನೇ ಮಾಡ್ಕೊಂಡಿದ್ದು. ಎಷ್ಟು ಕೊಡ್ತಾ ಇದ್ದಾರೆ ಈಗ ಇನ್ನೊಂದು ಅರ್ಧ ಗಂಟೆಲಿ ಆಗುತ್ತೆ. ಯಲ್ಲಾಪುರ ರುದ್ರಭೂಮಿ. ನಿಮ್ಮ ತಂಗಿ ನ್ಯಾಯ ಸಿಗ್ತಾ ಸರ್? ನ್ಯಾಯ ಅಲ್ಲಿ ನಾವು ನಮ್ಮ ಯಲ್ಲಾಪುರದಲ್ಲೇ ಹೋಗಿ ಸ್ಟೇಷನ್ ಮುಖಾಂತರ ನಾವು ನಮ್ಮ ಹಿಂದೂ ಸಂಘಟನೆ ಪ್ರಕಾರ ನಾವು ಅಲ್ಲಿ ಏನು ಮುಂದೆ ಕಾರ್ಯಾಚರಣೆ ಏನಿದೆ ಅಲ್ಲಿ ಮಾಡ್ತೇವೆ. ನೀವು ಯಾವ ರೀತಿ ನ್ಯಾಯ ಸಿಗ್ಬೇಕು ಅನ್ಕೊಂಡು? ಇಲ್ಲ, ಅವನು ಹೋಗಿದ್ದು ಹೋದ. ಈಗ ನಮ್ಮ ಕುಟುಂಬದ ಒಂದು ಹೋಗಿದಲ್ಲ, ಈಗ ನಮ್ಮ ಮನೆ ಹೆಣ್ಮಗಳು ಹೋಗಿದ್ದಾಳೆ, ಅವಳಿಗೆ ನ್ಯಾಯ ಬೇಕು. ಇನ್ನು ಯಾವ ತರ ನ್ಯಾಯ ಸಿಗ್ಬೇಕು ಮತ್ತೆ ಸರ್ಕಾರ? ಅಲ್ಲ, ಅವಳಿಗೆ ಒಬ್ರು ಮಗ ಇದ್ದಾನೆ 11 ವರ್ಷದ, ಆ ಹುಡುಗನಿಗಾದ್ರೂ ನ್ಯಾಯ ಬೇಕಲ್ಲ. ಈಗ ಸರ್ಕಾರ ವತಿಯಿಂದಾನೇ ನಾವು ಇದನ್ನ ಮಾಡ್ತೇವೆ. ಯಾಕಂದ್ರೆ ಅಲ್ಲಿ ನಮ್ಮ ತಾಯಂದಿರು ಇರ್ತಾರೆ, ಅಲ್ಲಿ ಅಕ್ಕಂದಿರು ಇರ್ತಾರೆ, ಸ್ಟೂಡೆಂಟ್ಗಳು ಇರ್ತಾರೆ. ತಾವೇನ್ ಮಾಡ್ತಾ ಇದೀರಿ ಅಂದ್ರೆ ದಲಿತ ಮುಖಂಡರುಗಳನ್ನಷ್ಟೇ ಕರಿತೀರಿ, ತಮಗೆ ಬೇಕಾದಂತದ ನಮ್ಗೆ ಚಾಯ್ ಕಾಫಿ ಕೊಟ್ಟು ಕುಡಿಸಿ ತಮಗೆ ದಾಖಲಾತಿಗಳನ್ನ ಸರ್ಕಾರಕ್ಕೆ ಸಲ್ಲಿಸುವಂತ ವ್ಯವಸ್ಥೆಯನ್ನು ಮಾಡ್ತೀರಿ. ಯಾಕೆ ನಾವು ದಲಿತ ಕೇರಿಗಳಿಗೆ ಪೊಲೀಸರ ನಡಿಗೆ ಅಥವಾ ಜಿಲ್ಲಾಡಳಿತ ನಡಿಗೆ ಅಂತ ಕೇಳ್ತಾ ಇದ್ದಾನೆ ಅಂತಂದ್ರೆ, ಇಂಥ ಘಟನೆಗಳನ್ನು ಕೆಲವೊಂದು ಯುವತಿಯರು ಹೇಳ್ಕೋಕೆ ಇಷ್ಟಪಡಲ್ಲ. ಯಾವಾಗ ನೀವು ಅಧಿಕಾರಿಗಳು ತಮ್ಮ ಬಂದಿರ್ತೀರಿ, ಆ ಅಧಿಕಾರಿಗಳ ಮುಂದೆ ಆ ಯುವತಿಯರು ತಮ್ಮ ನೋವುಗಳನ್ನ ತೋಡ್ಕೋತಾರೆ. ನಮ್ಮ ನಷ್ಟ ನೀವು ಮೀಟಿಂಗ್ ಕರೆದು ನಾನು ಕುರ್ಚಿ ಮ್ಯಾಗ ಮುಂದೆ ಕುಂತೆ, ನೀನು ಕುರ್ಚಿ ಮ್ಯಾಗ ಮುಂದೆ ಕುಂತೆ ಅಂತೇಳಿ ನಾವು ಹಿರಗುರಿ ತೋರಿಸ್ಕೊಂಡು ಮತ್ತೆ ನಮ್ಮ ಕೆಲಸಕ್ಕೆ ನಾವು ಇರ್ತೀವಿ. ಸಂದೇಶ ದಲಿತ ಕೇರಿಗಳಿಗೆ ಮುಟ್ಟೋದಿಲ್ಲ. ದಲಿತ ಕುಂದರ ಸಭೆಗಳನ್ನ ಜಾಗೃತ ಕೆಲಸಗಳನ್ನ ನಾನು ಪ್ರತಿ ಸಲ ಮೂಡಿಸೋ ಸಂಬಂಧ ತಾವು ಸಮಾಜ ಕಲ್ಯಾಣ ಇಲಾಖೆಗೂ ನಾವು ಪ್ರತಿ ಸಲ ನಾವು ಮೀಟಿಂಗ್ ಅಲ್ಲಿ ಮನವಿ ಮಾಡಿದ್ದೇನೆ. ನೀವು ಒಂದು ಟಿವಿಯನ್ನ ಪ್ರೋಗ್ರಾಮ್ ಮಾಡಿಕೊಡ್ರಿ, ಆ ವಿಚಾರದಲ್ಲಿ ನೀವು ದಲಿತ ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು, ಏನಿಲ್ಲ ಅಂತೇಳಿ ಮಾಡ್ರಿ ಅಂತಂದ್ರೆ ಇಲ್ಲಿವರೆಗೂ ಸಮಾಜ ಕಲ್ಯಾಣ ಇಲಾಖೆ ವಿಫಲ ಆಗಿದೆ. ಅದಕ್ಕೋಸ್ಕರ ಏನು ಪದೇ ದಲಿತರ ಮೇಲೆ ದೌರ್ಜನ್ಯ ನಡೀತಾ ಇದೆ. ಇಲ್ಲಿವರೆಗೂ ನಾವು 13 ಸಲ ಹುಬ್ಬಳ್ಳಿಯನ್ನ ಬಂದ್ ಮಾಡಿದೀವಿ. ಇದು ಎಲ್ಲಾನು ಹುಬ್ಬಳ್ಳಿ ಧಾರವಾಡ ಬಂದ್ ಮಾಡ್ಬೇಕಂದ್ವಿ, ಆದ್ರೆ ನ್ಯಾಯ ಸಿಕ್ತು ಅನ್ನೋ ಒಂದು ದೃಷ್ಟಿಯಿಂದ ನಾವೆಲ್ಲರಿಗೂ ಸುಮ್ಮನೆ ಇದ್ವಿ. ಅದು ದುರಂತ ನಡೀತು, ನಿನ್ನೆ ಮತ್ತೆ ನ್ಯಾಯ ಸಿಗಲಾರ್ದಂತದೆ. ಅದಕ್ಕೋಸ್ಕರ ಆ ಕಂಪ್ಲೇಂಟ್ ಕೊಡಕ್ ಹೋಗಿದ್ರು ಎಷ್ಟೋ ಸಲ ಅವನು ಒಬ್ಬ ದುಷ್ಕರ್ಮಿ ಅದಾನೆ, ಅವನ ಮೇಲೆ ಜಂಗಲ್ ಆಕ್ಟ್ ಮೇಲೇನು ಕೇಸ್ ಆಗದೆ, ಬಹಳ ಹೊಲಸಿತ್ತು ಅಂತ ಅವನ ಮೇಲೇನು ಪೊಲೀಸ್ ಇಲಾಖೆ ಗಮನ ತಗೋಬೇಕಾಗಿತ್ತು. ಅದು ಕಾರವಾರ ಜಿಲ್ಲಾ ಪೊಲೀಸರ ವಿಫಲ ಅಂತ ಹೇಳ್ಕೊಂಡು ನಾನು ಈ ದಿವಸ ನಮ್ಮ ಇಲಾಖೆಗಳಿಗೆ, ನಮ್ಮ ಹುಬ್ಬಳ್ಳಿ ಧಾರವಾಡ ಶಾಂತ ರೀತಿಯಿಂದ ಅಂತದ್ದು ನಮ್ಗೆ ಆಯುಕ್ತರುಗಳಾಗ್ಲಿ ನಮ್ಮ ಇಲಾಖೆಯವರಾಗ್ಲಿ ಎಲ್ಲರೂ ಬಹಳ ಸ್ಪಂದಿಸ್ತಾರ ಅನ್ನೋ ವಿಚಾರದಲ್ಲಿ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ತಾವೆಲ್ಲರೂ ದಲಿತರ ಕೇರಿಗಳಿಗೆ ಅಥವಾ ದಲಿತರ ಓಣಿಗಳಿಗೆ ಪೊಲೀಸರ ನಡಿಗೆ ಅಥವಾ ಜಿಲ್ಲಾಡಳಿತ ನಡಿಗೆ ಅಂತ ನೀವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳ್ರಿ. ವಾರದಲ್ಲಿ ನೀವು ಪೊಲೀಸ್ ಇಲಾಖೆಯಲ್ಲಿ ತಿಂಗಳ ಕೊನೆಯ ದಿವಸ ಪೊಲೀಸ್ ಸ್ಟೇಷನ್ ನಲ್ಲಿ ಕರಿಬೇಕು. ಮೊನ್ನೆ ನಾವು ಹೇಳೋದಂತಾರೆ, ಪ್ರತಿ ಸಲನೂ 6 ತಿಂಗಳಲ್ಲಿ ACP ಅವರು ಕರಿಬೇಕು, ವರ್ಷದಲ್ಲಿ ಪೊಲೀಸ್ ಕಮಿಷನರ್ ಅವರು ಮತ್ತು ಜಿಲ್ಲಾಡಳಿತ ಅಥವಾ SP ಅವರು ಕರಿಬೇಕು. ಅದಕ್ಕೋಸ್ಕರ ತಮ್ಮಲ್ಲೆಲ್ಲೂ ವಿನಂತಿ ಮಾಡ್ತಾ ಇದ್ದೇನೆ. ಈ ಸಣ್ಣ ವಿಚಾರದಲ್ಲಿ ತಾವೇನು ಕಾನೂನಿನ ಕಠಿಣ ಕ್ರಮವನ್ನು ತಗೊಂಡಿದ್ದೀರಿ, ದಲಿತರ ರಕ್ಷಣೆಗೋಸ್ಕರ ಇದೊಂದು ಕ್ರಮವನ್ನು ತಗೋಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಿದ್ದೀನಿ. ಇನ್ನು ಮುಂದೆ ಇದೇ ರೀತಿ ನಡೆದ್ರೆ ನಾವು ರಾಜ್ಯ ಸರ್ಕಾರಕ್ಕೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಕೊಡುವ ಮೂಲಕ ಹಾಗೂ ಉಗ್ರವಾಗಿ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತೇನೆ. ಅದೇ ರೀತಿಯಾಗಿ ಮಾನ್ಯ ಆಯುಕ್ತರಿಗೂ ಹಾಗೂ ಏನು DCP ಸಾಹೇಬರು ಮತ್ತು ಇಲ್ಲಿ ಸೇರಿದಂಥ SCP ಸಾಹೇಬರುಗಳು, ಇನ್ಸ್ಪೆಕ್ಟರ್ಗಳು ಎಲ್ಲರಿಗೂ ಏನು ಕೇಳ್ಕೊತೀನಿ ಅಂದರೆ, ಈ ಮೊದಲು ಪ್ರತಿ ತಿಂಗಳು ಕೊನೆ ವಾರದಲ್ಲಿ ದಲಿತ ಕೇರಿಗಳಿಗೆ ಆಯಾ ಠಾಣಾ ವ್ಯಾಪ್ತಿಯಲ್ಲಿ ದಲಿತ ಕೇರಿಗಳಿಗೆ ಹೋಗಿಬಿಟ್ಟು ಅವರಿಗೆ ಜಾಗೃತಿ ಮೂಡಿಸುವಂಥ ಕೆಲಸಗಳು ಈ ಹಿಂದೆ ನಡೀತಾ ಇತ್ತು. ಆದರೆ ಕಳೆದ ಈಗ 4-5 ವರ್ಷಗಳಿಂದ ಆ ಪದ್ಧತಿ ನಿಂತೋಗಿ ಯಾರೋ ಹೊರಗಿನ ಕಿಡಿಗೇಡಿಗಳು ದುಶ್ಚಟಗಳನ್ನು ಮಾಡಿಕೊಂಡು ಬಂದು ದಲಿತ ಕೇರಿಗಳಿಗೆ ನುಗ್ಗಿ ದಲಿತ ಯುವತಿಯರ ಮೇಲೆ ಹಲ್ಲೆ ನಡೆಸುವಂಥ ಕೆಲಸಗಳು ಬಹಳಷ್ಟು ಆಗ್ತಾ ಇದಾವೆ ನಮ್ಮ ಹುಳಿ ವ್ಯಾಪ್ತಿಯೊಳಗೆ. ದಯಮಾಡಿ ತಮ್ಮಲ್ಲಿ ಕಳಕಳಿಯಿಂದ, ಅಂದರೆ ಇಂಥ ಮಾನ್ಯ ದೊಡ್ಡಮನಿ ಪ್ರಕರಣ ಆಗಿರ್ಬೋದು, ರಂಜಿತಾ ಬತ್ಸೋಡೆ ಪ್ರಕರಣ ಆಗಿರ್ಬೋದು, ಇವು ಇಂತಹ ಏನು ಒಂದು ಜಾಗೃತಿ ಆಗಲಾರ್ದಕ್ಕ ವಿಫಲತೆಯಿಂದನೇ ಇಂಥ ಹತ್ಯೆಗಳಾಗ್ಯಾವಂತೇಳಿ ನಾನು ಇಲ್ಲಿ ಭಾವಿಸ್ತೀನಿ. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಎಲ್ಲ ವರ್ಗದವರಿಗೆ ನಾನು ಒಂದೇ ಮನವಿ, ಪ್ರತಿ ತಿಂಗಳು ಕೊನೆ ವಾರದಲ್ಲಿ ಆಯಾ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ದಲಿತ ಕೇರಿಗಳಿಗೆ ತಾವೇ ಖುದ್ದಾಗಿ ಆ ಠಾಣಾ ವ್ಯಾಪ್ತಿಯ ಅಧಿಕಾರಿಗಳು ಬಂದು ಆ ಯುವತಿಯರಿಗೆ ಜಾಗೃತಿ ಮೂಡಿಸುವ ಜೊತೆಗೆ ಅಲ್ಲಿ ಏನೋ ಒಂದು ಭಯದ ವಾತಾವರಣ ಅದ, ಆ ಭಯದ ವಾತಾವರಣವನ್ನ ದೂರ ಮಾಡಲಿಕ್ಕೆ ನೀವು ಎಲ್ಲರೂ ನಮ್ಮೊಂದಿಗೆ ಸಹಕಾರ ನೀಡ್ತೀರಿ ಅಂತೇಳಿ ತಮ್ಮಲ್ಲಿ ಕೇಳಿಕೊಂಡು ನನಗೆ ಮಾತಾಡಲು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಅಭಿನಂದಿಸಿ ನನ್ನ ಮಾತನ್ನ ಮುಕ್ತಾಯಗೊಳಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಯಾವ ರೀತಿ ಅಂದ್ರೆ ಮನುಷ್ಯ ಕುಲಕ್ಕೆ ಒಂದು
ತಲೆ ತಗ್ಗಿಸುವಂತ ಘಟನೆಗಳು. ಈಗಾಗಲೇ ಒಂದು 15 ದಿನಗಳ ಹಿಂದೆ ತನ್ನ ತಂದೆ ಎತ್ತ ಗರ್ಭದ ವತಿ ಇದ್ರೂ ಕೂಡ ಆಕೆಯನ್ನ ಕೊಚ್ಚಿ ಮನೆ ಹತ್ರ ಕೊಲೆ ಮಾಡ್ತಾನ. ಇನ್ನೊಂದು ಕಡೆ ಹಾಡಾಗಲೇ ಯಲ್ಲಾಪುರದಲ್ಲಿ ರಂಜಿತಾಳನ್ನ ಇಡೀ ಸಾರ್ವಜನಿಕರ ಮಧ್ಯೆನೆ ಒಂದು ಕ್ರೂರವಾಗಿ ಗಂಟಲಲ್ಲಿ ಹಾಕಿ ಹರಿತಾನಂದ್ರ ಈ ಮನುಷ್ಯತ್ವ ಎಲ್ಲಿ ಹೋಯ್ತು, ಅಥವಾ ಮಾನವೀಯತೆನೇ ಇಲ್ವೋ, ಅಥವಾ ಈ ನಮ್ಮ ಸರ್ಕಾರ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ತಾ ಇಲ್ವೋ ಅನ್ನೋದು ಬಹಳ ಪ್ರಶ್ನೆ ಆಗಿದೆ. ವಿಶೇಷವಾಗಿ ಈ ನಮ್ಮ ದಲಿತ ಕುಟುಂಬದ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ರಕ್ಷಣೆಯನ್ನು ಕೊಡಬೇಕು, ಯಾವ ರೀತಿಯ ರಕ್ಷಣೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮಾನ್ಯ ಗೃಹ ಮಂತ್ರಿಗಳು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಈ ನಿಟ್ಟಿನಲ್ಲಿ ವಿಶೇಷ ಸಭೆ ಕರೆದು ವಿಶೇಷವಾಗಿ ಅದು ನಮ್ಮ ಶಹರ ಭಾಗದಲ್ಲಾಗಿರ್ಬೋದು, ಗ್ರಾಮೀಣ ಭಾಗದಲ್ಲಾಗಿರ್ಬೋದು, ಈಗ ನಮ್ಮೆಲ್ಲ ಮುಖಂಡರು ಹೇಳಿದಂತೆ ಎಲ್ಲ ದಲಿತ ಕೇರಿಗಳಿಗೆ ಪೊಲೀಸರಿಂದ ಯಾವ ರೀತಿ ಒಂದು ಕಾನೂನು ಅರಿವು ಮೂಡಿಸಬೇಕು, ಆ ಅರಿವು ಮೂಡಿಸಿ ನಂತರ ತಮಗೆ ವ್ಯಾಪ್ತಿಯಲ್ಲಿ ಬರುವಂತ ಕಾನೂನುಗಳನ್ನ ಸರಿಪಡಿಸಬೇಕು. ಆ ನಿಟ್ಟಿನಲ್ಲಿ ಈ ರೀತಿ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತೆ ವಹಿಸಬೇಕಂತ ಮಾನ್ಯ ಕಮಿಷನರ್ ಹಾಗೂ ಕಾರವಾರ ಜಿಲ್ಲಾಡಳಿತಕ್ಕೂ ಮತ್ತು ನಮ್ಮ ಗ್ರಾಮಾಂತರ ಜಿಲ್ಲಾಡಳಿತಕ್ಕೂ ನಾನು ಈ ಸಭೆಯಲ್ಲಿ ಕೇಳ್ಕೊಂತೀನಿ. ಜೈ ಭೀಮ್ ಬಂಧುಗಳೇ. ಅದೇ ರೀತಿ ಅವಳ ಹೆಣವನ್ನು ಮಾಡಿದರೆ ದಯವಿಟ್ಟು ಎಲ್ಲರೂ ತಿಳ್ಕೋಬೇಕು, ಜಿಹಾದಿ ಇದೆ. ನಮ್ದು ಜಿಹಾದಿ ಇರೋದು ಯಾರು ಜಿಹಾದಿ ವಿರುದ್ಧ ಮಾತ್ರ ನಮ್ದು ಹೋರಾಟ. ಇನ್ನು ಯಾವ್ದು ಸಮುದಾಯದ ವಿರುದ್ಧ ಅಲ್ಲ, ಯಾವ ಮುಸ್ಲಿಂ ಬಾಂಧವರ ವಿರುದ್ಧ ಅಲ್ಲ. ನಮ್ದು ಓನ್ಲಿ ಇರೋದು ಜಿಹಾದಿ ಮಾತ್ರ. ಜಿಹಾದೆ ಇದೆ, ಲವ್ ಜಿಹಾದೆ ಇದೆ, ಅದನ್ನ ನಾವು ಮನಗಂಡಿದ್ದೀವಿ. ನಾವು ಅದನ್ನ ಸಮಾಜಕ್ಕೆ ತೋರಿಸ್ತಾ ಇದೀವಿ. ದಯವಿಟ್ಟು ಮುಂದೆ ಬರೋ ದಿನಗಳಲ್ಲಿ ಎಲ್ಲರೂ ಸೇರಿ ಇದೇ ತರವಾಗಿ ಪ್ರತಿಭಟನೆ ಮಾಡಬೇಕು. 75 ವರ್ಷವಾದರೂ ದಲಿತರ ಮೇಲೆ ನಿಲ್ಲದ ದೌರ್ಜನ್ಯಗಳು, ದಲಿತರ ಮಹಿಳೆಯರ ಮೇಲೆ ಕಳೆದ 15 ದಿನಗಳಲ್ಲಿ 4-5 ಕೊಲೆಗಳಾಗಿದ್ದಾರೆ. ಅಂದ್ರೆ ಈ ದೇಶದಲ್ಲಿ ಸ್ವಾತಂತ್ರ್ಯ ಸಿಕ್ಕಿದೆಯಾ ಇಲ್ಲ ಅಧಿಕಾರ ಹಸ್ತಾಂತರವಾಗಿದೆ ಅನ್ನೋದು ಮನವರಿಕೆ ಮಾಡಿಕೊಳ್ಳಬೇಕು. ಏಕೆಂದರೆ ಈ ವ್ಯವಸ್ಥೆ ಬ್ರಿಟಿಷರು ನಮಗೆ ಸ್ವಾತಂತ್ರ್ಯ ಕೊಟ್ಟರು, ಈ ವ್ಯವಸ್ಥೆಗಳು ನಮಗೆ ಸ್ವಾತಂತ್ರ್ಯ ಇನ್ನೂವರೆಗೂ ಕೊಡತ್ತಿಲ್ಲ. ಎಲ್ಲಿವರೆಗೂ ಜಾತಿವಾದಿಗಳು ಮತ್ತು ಧರ್ಮವಾದಿಗಳು ದಲಿತರ ಮೇಲೆ ಅಲ್ಲಿ ಸಾಮೂಹಿಕವಾಗಿ ಮಾಡಿಬಿಡಿ, ದಲಿತರ ಮೇಲೆ ಒಂದೊಮ್ಮೆ ಎಲ್ಲರೂ ನಿಮ್ಮ ಶತ್ರುತ್ವ ಮತ್ತೆ ನಿಮ್ಮ ಸಿಟ್ಟು ದಲಿತರ ಮೇಲೆ ಎಷ್ಟಿದೆ ಅಲ್ಲ ಅದೆಲ್ಲ ಒಮ್ಮಕ್ಕಲೇ ತೋರಿಸಿದರೆ ನಾವು ಕೂಡ ಆರಾಮವಾಗಿ ನಮ್ಮ ಪ್ರಾಣವನ್ನು ಕೊಡೋಕ್ಕೆ ಸಿದ್ಧ ಇದ್ದೇವೆ. ದಿನ ನರಳಿಸಿ ಸಾಯಿಸೋಕ್ಕಿಂತ ಒಂದೇ ಸಲ ಸಾಯಿಸಿದ್ರೆ ನಾವು ಆರಾಮಾಗಿ ಸತ್ತು ಹೋಗ್ತೇವೆ. ಇಷ್ಟೇ.